ಕೃಷಿ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ. ವಕ್ಫ್ ಹಟಾವೋ ರೈತ ಬಚಾವೋ ಎನ್ ಶಂಕರಪ್ಪ. ಸಿಂಧನೂರಿನಲ್ಲಿ ಡಿಸೆಂಬರ್ 15ಕ್ಕೆ ಕೃಷಿಕ ಸಮಾಜದ ಚುನಾವಣೆ. ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್. ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಸಲು ಸಿಎಂಗೆ ಮನವಿ. ಸರ್ಕಾರಿ ಇಲಾಖಾ ಕಚೇರಿಗಳಿಗೆ ಸಂವಿಧಾನ ಪೀಠಿಕೆ ಫಲಕಗಳ ಪೂರೈಕೆ. ಸಂಗೊಳ್ಳಿ ಸೋಮಣ್ಣ. ಮಾನ್ವಿಯಲ್ಲಿ ಬಿಜೆಪಿ ಪಕ್ಷದಿಂದ ವಕ್ಫ್ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟ. ನವೆಂಬರ್ 27ರಿಂದ ಎಐಡಿಎಸ್ಒ 10ನೇ ಅಖಿಲ ಭಾರತ ವಿದ್ಯಾರ್ಥಿ ಸಮ್ಮೇಳನ. ಶಿಲ್ಪಾ ಬಿಕೆ. ಸಿಂಧನೂರಿನಲ್ಲಿ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯದ ಕಬಡ್ಡಿ ಮಹಿಳಾ ತಂಡ ಆಯ್ಕೆ. ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ. ಮತ್ತು ನವೆಂಬರ್ 23-24ರಂದು ಸಿಂಧನೂರು ಸತ್ಯ ಗಾರ್ಡನ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ವಾರ್ತೆಗಳ ವಿವರ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ಕಲ್ಯಾಣ ಕರ್ನಾಟಕ ಭಾಗದ ಭೌಗೋಳಿಕ ವಾತಾವರಣಕ್ಕೆ ಅನುಕೂಲವಾಗುವ ಹೆಚ್ಚಿನ ಇಳುವರಿ ಬರುವ ಬೆಳೆಗಳನ್ನು ಬೆಳೆಯಲು ರೈತರಿಗೆ ಮಾರ್ಗದರ್ಶನ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿಗಳಾದ ಸುಂದರೇಶ್ ಬಾಬು ಹೇಳಿದರು. ಅವರಿಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಆಡಿಟೋರಿಯಂ ಸಭಾಂಗಣದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ವಿಶ್ವವಿದ್ಯಾಲಯದಲ್ಲಿ ಮಾಡುತ್ತಿದ್ದು, ಇದರಿಂದ ರೈತರಿಗೆ ಭಾರಿ ಅನುಕೂಲವಾಗಲಿದೆ. ರೈತರು ಸಹ ವಿಶ್ವವಿದ್ಯಾಲಯದ ಸೌಲಭ್ಯವನ್ನು ಪಡೆಯಬೇಕು ಎಂದು ಸಲಹೆ ನೀಡಿದರು. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಯಾರು ಈ ಬಹಳ ಪ್ರಯತ್ನ ಮಾಡಿದಾರೋ ಈ ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಯೂನಿವರ್ಸಿಟಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಯಾರು ಪ್ರಯತ್ನ ಮಾಡಿದ್ದಾರೆ ಅವರುಗಳನ್ನು ಈ ಫೌಂಡೇಶನ್ ಡೇಟಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ನಾವು ಆ ಸ್ಟ್ಯಾಚ್ಯೂ ಫಸ್ಟ್ ನಮ್ಮ ಫೌಂಡರ್ ಅಂತ ಹೇಳಿದ ಸಾರ್ ಅವರ ಸ್ಟ್ಯಾಚ್ಯೂ ಕೂಡ ನಾವು ಮಾಲಾರ್ಪಣೆ ಮಾಡಿದ್ವಿ. ಈ ಫಸ್ಟ್ ನಮ್ಮ ವೈಸ್ ಚಾನ್ಸಲರ್ ಆಗಿ ಸರ್ವ್ ಮಾಡಿದ ಶಾಸ್ತ್ರ ಬಿ ವಿ ಪಾಟೀಲ್ ಸರ್ ಕೂಡ ಇಲ್ಲೇ ಇಲ್ಲ. ಸೊ ಇವರುಗಳು ಎಲ್ಲರ ಒಂದು ಪ್ರಯತ್ನದಿಂದಲೇ ಈ ಯೂನಿವರ್ಸಿಟಿ ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಬಟ್ ಈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿ 16th ಫೌಂಡೇಶನ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಆಗಿರೋದು ಮಾತ್ರನೇ ಸೊ ಮೇ ಬಿ 1989ನಲ್ಲಿ ಆಗಿದೆ. ಬಟ್ ಅದಕ್ಕೆ ಪೂರ್ವದಲ್ಲಿನೇ ಬೇರೆ ಬೇರೆ ಆಕ್ಟಿವಿಟೀಸ್ ಇಲ್ಲಿ ನಡೀತಾನೆ ಇದ್ದಿರ್ತದೆ. ಅದು ನನಗಿಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ಬಿಫೋರ್ ಇಂಡಿಪೆಂಡೆನ್ಸ್ ಡೇ ಇಲ್ಲಿ ರಿಸರ್ಚ್ ಸ್ಟೇಷನ್, ಸೊ ಒನ್ ಆಫ್ ದಿ ಓಲ್ಡೆಸ್ಟ್ ರಿಸರ್ಚ್ ಸ್ಟೇಷನ್ಸ್ ಇಲ್ಲಿ ಸ್ಟಾರ್ಟಿಂಗಿಂದನೇ ಫಂಕ್ಷನ್ ಆಗ್ತಾ ಇದೆ. ಸೊ ಅದು ಫಂಕ್ಷನ್ ಆಗ್ತಾ ಇತ್ತು. ಆಮೇಲೆ ಇಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕಾಲೇಜ್ ಬಂತು, ಆಮೇಲೆ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಂತು. ಇದೆಲ್ಲ ಆಲ್ರೆಡಿ ಸೊ ಇಟ್ ವಾಸ್ ಫಂಕ್ಷನಿಂಗ್ ಬಿಫೋರ್ ದಿ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್. ಸೊ ಇದೆಲ್ಲ ಆಗಿ
ಆಮೇಲೆ ಈ ಭಾಗದಲ್ಲಿ ನಿಮಗೆ ಗೊತ್ತಿದೆ, ಮುಖ್ಯ ಕರ್ನಾಟಕದಲ್ಲಿ ಫಸ್ಟ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಬೆಂಗಳೂರಲ್ಲಿ ಬಂದಿದೆ. ಸೊ ಆಮೇಲೆ ಅಗ್ರಿಕಲ್ಚರ್ ಇಂಡಸ್ಟ್ರಿ ಧಾರವಾಡದಲ್ಲಿ ಬಂದಿದೆ. ಸೊ ಬೇರೆ 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 ಈಗ ಜಾಗ್ರಫಿಕಲ್ ಕಂಡೀಷನ್ಸ್ ಇದೆ, ಬೇರೆ ಬೇರೆ ಕ್ಲೈಮೆಟಿಕ್ ಝೋನ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ನೀವು ನೋಡಿದ್ರೆ ಯು ಹ್ಯಾವ್ ಆಲ್ ಟೈಪ್ ಆಫ್ ಕ್ಲೈಮೆಟಿಕ್ ಝೋನ್ಸ್, ಜಾಗ್ರಫಿಕಲ್ ಕಂಡೀಷನ್, ಎಲ್ಲ ರೀತಿಯಾದಂಥ ವಿಷಯಗಳು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ. ಈ ಕೋಸ್ಟಲ್ ಏರಿಯಾ ಇದೆ, ಸೊ ಈ ಮಲೆನಾಡು ಪ್ರದೇಶಗಳಿದೆ, ಡ್ರೈ ಲ್ಯಾಂಡ್ ಏರಿಯಡ್ ಝೋನ್ ಎಂದು ನಾವೇನು ಹೇಳ್ತೀವಿ, ಈ ರೀತಿ ಎಲ್ಲ ರೀತಿಯೂ ಇದೆ. ಸೊ ಅದಕ್ಕೆ ಒಂದೊಂದು ರೀಜಿಯನ್ಗೆ ತಕ್ಕಂತೆ ಸಾಯಿಲ್ ಚೇಂಜ್ ಆಗ್ತದೆ, ಕ್ರಾಪ್ಸ್ ಚೇಂಜ್ ಆಗ್ತದೆ, ಈ ರೀತಿ ಎಲ್ಲ ವಿಷಯಗಳು ಡಿಫರ್ಸ್ ಫ್ರಮ್ ರೀಜಿಯನ್ ಟು ರೀಜಿಯನ್. ಸೊ ಈ ರೀತಿಯ ನಮ್ಮ ಈ ಕಲ್ಯಾಣ ಕರ್ನಾಟಕ ರೀಜಿಯನ್ ಏನು ಹೇಳ್ತಾ ಇದ್ರು, ದಿಸ್ ಈಸ್ ಹ್ಯಾವಿಂಗ್ ಅ ಟಿಪಿಕಲ್, ಸೊ ಜಿಯೋಗ್ರಫಿಕಲ್ ಮತ್ತು ಕ್ಲೈಮೆಟಿಕ್ ಕಂಡೀಷನ್ಸ್, ಇಲ್ಲಿ ಟಿಪಿಕಲ್ ಕಂಡೀಷನ್ಸ್. ಇಲ್ಲಿ ಬರುವಂಥ ಕ್ರಾಪ್ಗಳು ಬೇರೆ ರೀತಿ ಕ್ರಾಪ್ಗಳು ಬರ್ತದೆ, ಇಲ್ಲಿ ಬರುವಂಥ ಕ್ರಾಪ್ಗಳು ಮತ್ತು ನಮ್ಮ ಕೂರ್ಗ್ನಲ್ಲಿ ಬರೋಲ್ಲ. ಸೊ ಕೂರ್ಗ್ನಲ್ಲಿ ಇರುವ ಕ್ಲೈಮೇಟ್ ಕಂಡೀಷನ್ಸ್ ಬೇರೆ, ಇಲ್ಲಿ ಇರುವುದು ಬೇರೆ. ಈ ರೀತಿ ಇರುವುದೆಲ್ಲ ಸೊ ರಿಯಲೈಸ್ ಮಾಡಿಕೊಂಡ್ರೆ ಈ ಭಾಗದ ರೈತರಿಗೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಸೊ ಉಪಯೋಗ ಆಗಬೇಕು, ಅವರುಗಳಿಗೆ ಏನಾದರೂ ಆಗಬೇಕು. ಮತ್ತೆ ಇನ್ನು ಈ ಭಾಗದಲ್ಲಿ ಕೃಷಿ ಇದನ್ನು ಇನ್ನು ನಾವು ಡೆವಲಪ್ಮೆಂಟ್ ಮಾಡಬೇಕು ಎನ್ನುವ ಒಂದು ದೃಷ್ಟಿಯಿಂದಲೇ ಈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಯಾಕಂದ್ರೆ ಈಗಲೂ ನಾವು ಡೀನ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಗುರುರಾಜ ಸುಂಕದ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಐಕ್ಯತಾ ಶಿಬಿರದಲ್ಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಮಹಾವಿದ್ಯಾಲಯದ ಎನ್ಎಸ್ಎಸ್ ಸ್ವಯಂ ಸೇವಕರುಗಳಾದ ಕುಮಾರಿ ಅನುಷಾ ಮಥುರಮಠ ಮತ್ತು ಕುಮಾರಿ ಅಕ್ಷತಾ ಎಂ ಅವರು 2024 ಜನವರಿ 12ರಿಂದ 16ರವರೆಗೆ ಮಹಾರಾಷ್ಟ್ರ ರಾಜ್ಯದ ನಾಸಿಕ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ನಡೆದ 27ನೇ ರಾಷ್ಟ್ರೀಯ ಐಕ್ಯತಾ ಶಿಬಿರದಲ್ಲಿ ಭಾಗವಹಿಸಿರುವುದು ನಮ್ಮ ವಿಶ್ವವಿದ್ಯಾಲಯದ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ನೀಡಲಾಗುವ 2023-24ನೇ ಸಾಲಿನ ಅತ್ಯುತ್ತಮ ಶಿಕ್ಷಕ, ಅತ್ಯುತ್ತಮ ಸಂಶೋಧನಾ ವಿಜ್ಞಾನಿ, ಅತ್ಯುತ್ತಮ ವಿಸ್ತರಣಾ ವಿಜ್ಞಾನಿ, ಅತ್ಯುತ್ತಮ ಸೇವಾ ಸಿಬ್ಬಂದಿಗಳು ಹಾಗೂ ಸಂಶೋಧನಾ ಯೋಜನೆಗಳನ್ನು ಪಡೆದಿರುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹಧನ ಪ್ರಶಸ್ತಿಗಳನ್ನು ಹಾಗೂ ಪ್ರಶಂಸಾ ಪತ್ರಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ, ವಿಶ್ರಾಂತಿ ಕುಲಪತಿಗಳಾದ ಬಿವಿ ಪಾಟೀಲ್ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ಮಲ್ಲಿಕಾರ್ಜುನ ಡಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಮಲ್ಲೇಶ್ ಕೊಲಿಮಿ, ಮಧುಸೂದನ್ ರೆಡ್ಡಿ, ತಿಮ್ಮಣ್ಣ ಸೋಮಪ್ಪ ಜಾವಡಿ, ಐಸಿಎಆರ್ ಎನ್ಎಎಆರ್ಎಂ ನಿರ್ದೇಶಕರು ಹಾಗೂ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಶ್ರೀನಿವಾಸ ರಾವ್ ಚುರಕಲಮಲ್ಲಿ, ಕುಲಸಚಿವರಾದ ಡಾಕ್ಟರ್ ಎಂ ವೀರನ್ಗೌಡ, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಕೆ ದೇಸಾಯಿ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಶಂಕರ್, ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿಯ ಡೀನ್ ಡಾಕ್ಟರ್ ಎಸ್ ಡಿ ಗೌಡಪ್ಪ, ಡೀನ್ಗಳಾದ ಡಾಕ್ಟರ್ ಕೆ ನಾರಾಯಣರಾವ್, ಡಾಕ್ಟರ್ ಮಲ್ಲಿಕಾರ್ಜುನ ಅಯ್ಯನ್ಗೌಡರ್, ಡಾಕ್ಟರ್ ಎಂ ಎಂದನೋಜ್, ಡಾಕ್ಟರ್ ಡಿಎಚ್ ಕುಚನೂರ್, ವಿಶೇಷ ಅಧಿಕಾರಿ ಡಾಕ್ಟರ್ ಜೆ ವಿಶ್ವನಾಥ, ಆಡಳಿತಾಧಿಕಾರಿ ಡಾಕ್ಟರ್ ಜಾಗೃತಿ ಬಿ ದೇಶಪಾಂಡೆ, ಆಸ್ತಿ ಅಧಿಕಾರಿ ರವಿ ಮೇಸ್ತಾ, ಹಣಕಾಸು ನಿಯಂತ್ರಣ ಅಧಿಕಾರಿ ಹನುಮೇಶ್ ನಾಯಕ್ ಸೇರಿದಂತೆ ವಿಶ್ವವಿದ್ಯಾಲಯದ ವಿವಿಧ ವಿಭಾಗದ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಕಾರ್ಯಕ್ರಮದ ನಿರೂಪಣೆ ಪ್ರಾಧ್ಯಾಪಕ ಸುಮಾ ನಿರ್ವಹಿಸಿದರೆ ಪ್ರಾರ್ಥನೆಯನ್ನು ಭಾಗ್ಯಶ್ರೀ ಅವರು ಹಾಡಿದರು. ವಕ್ಫ್ ಹಟಾವೋ ರೈತ ಬಚಾವೋ ಎಂದು ಬಿಜೆಪಿ ಹಿರಿಯ ಸದಸ್ಯ ಎನ್ ಶಂಕರಪ್ಪ ಹೇಳಿದರು. ಸಿದ್ದರಾಮಯ್ಯನಿಗೆ, ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ವಕ್ಫ್ ಬೋರ್ಡ್ ಹಟಾವೋ, ವಕ್ಫ್ ಬೋರ್ಡ್ ಹಟಾವೋ, ವಕ್ಫ್ ಬೋರ್ಡ್ ಹಟಾವೋ, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದಡಿಯಲ್ಲಿ ಶುಕ್ರವಾರ ಡಿಸಿ ಕಚೇರಿ ಮುಂಭಾಗದ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಹಾಗೂ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ ವಕ್ಫ್ ಆಸ್ತಿ ಎಂದು ರೈತರ ಭೂಮಿಯನ್ನು ಕಬಳಿಸುತ್ತಿದೆ. ಸಾಲದು ಎಂಬಂತೆ ಮಠ ಮಂದಿರಗಳ ಆಸ್ತಿಯು ವಕ್ಫ್ ಆಸ್ತಿ ಎಂದು ಹೇಳುತ್ತಿದೆ. ಇದು ಸಂವಿಧಾನ ವಿರೋಧಿ
ವಿರೋಧಿ, ದೇಶ ವಿರೋಧಿ, ರೈತ ವಿರೋಧಿ ನೀತಿಯಾಗಿದ್ದು ಇಂದು ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕಿನಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ತರುತ್ತಿರುವುದು ಉತ್ತಮ ಬೆಳವಣಿಗೆ. ದೇಶದ ರಕ್ಷಣಾ ಇಲಾಖೆ ಹಾಗೂ ರೈಲ್ವೆ ಇಲಾಖೆಗೆ ಬಿಟ್ಟರೆ ಇಷ್ಟೊಂದು ಭೂಮಿ ವಕ್ಫ್ಗೆ ಹೇಗೆ ಬಂತು? 1400 ವರ್ಷಗಳ ಹಿಂದೆ ಮುಸ್ಲಿಮರೇ ಇರಲಿಲ್ಲ. ಆದರೆ ತಮಿಳುನಾಡಿನ 1500 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನವು ವಕ್ಫ್ ಆಸ್ತಿ ಎಂದರೆ ಹೇಗೆ? ವಕ್ಫ್ ತಿದ್ದುಪಡಿ ಎಂದರೆ ವಕ್ಫ್ ರದ್ದತಿ ಎಂದರ್ಥವಲ್ಲ. ಬದಲಿಗೆ ವಕ್ಫ್ ಆಸ್ತಿಯ ವ್ಯಾಜ್ಯದ ವಿಚಾರಣೆ ವಕ್ಫ್ ಬೋರ್ಡ್ನಲ್ಲಿ ನಡೆಯುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದ್ದು, ಇದನ್ನು ವಕ್ಫ್ ತಿದ್ದುಪಡಿ ಸರಿಪಡಿಸಲಿದೆ ಎಂದು ತಿಳಿಸಿದ ಅವರು, ಈಗ ನಮ್ಮ ಪಕ್ಷ ವಕ್ಫ್ ಹಟಾವೋ ರೈತ ಬಚಾವೋ ಎಂಬ ಆಂದೋಲನ ಪ್ರಾರಂಭಿಸಿದ್ದೇವೆ ಎಂದರು. जय श्री राम, बोलो भारत माता की, बोलो भारत माता की, बोलो भारत माता की। ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಎನ್ ಶಂಕರಪ್ಪ, ರಾಜಕುಮಾರ್, ಎನ್ ಶ್ರೀನಿವಾಸ್ ರೆಡ್ಡಿ, ಬಿ ಗೋವಿಂದ್, ಶಶಿರಾಜ್, ವಿಶ್ವನಾಥ ರೆಡ್ಡಿ, ಪಲುಗುಲು ನಾಗರಾಜ ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಡಿಸೆಂಬರ್ 15ರಂದು ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ತಾಲೂಕಿನ ಕೃಷಿಕ ಸಮಾಜದ ಚುನಾವಣೆಯನ್ನು ನಿಗದಿಪಡಿಸಲಾಗಿದೆ ಎಂದು ಸಹಾಯಕ ಕೃಷಿ ನಿರ್ದೇಶಕರಾದ ನಜೀರ್ ಅಹಮದ್ ಹೇಳಿದರು. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು, ತಾಲೂಕಿನಲ್ಲಿ ಎಲ್ಲಾ ಸದಸ್ಯರ ಪಟ್ಟಿಯನ್ನು ಸಿಂಧನೂರು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹಾಗೂ ರೈತ ಸಂಪರ್ಕ ಕೇಂದ್ರಗಳ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿದ್ದು, ಚುನಾವಣೆಗೆ ಸ್ಪರ್ಧಿಸುವವರು ಠೇವಣಿ ಮೊತ್ತ 250 ಪಾವತಿಸಿದ ಮೂಲ ರಸೀದಿ ಹಾಗೂ ಪಹಣಿ ಪತ್ರಿಕೆಯೊಂದಿಗೆ ಸಲ್ಲಿಸಬೇಕು. ನಾಮಪತ್ರವನ್ನು ನವೆಂಬರ್ 30ರಿಂದ ಡಿಸೆಂಬರ್ 6ರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಸಲ್ಲಿಸಬಹುದು. ಡಿಸೆಂಬರ್ 7ರಂದು ನಾಮಪತ್ರವನ್ನು ಪರಿಶೀಲಿಸಿ ತಿರಸ್ಕೃತಗೊಂಡ ನಾಮಪತ್ರವನ್ನು ಸಂಜೆ 5 ಗಂಟೆಗೆ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗುವುದು. ನಾಮಪತ್ರ ಹಿಂಪಡೆಯುವ ದಿನಾಂಕ ಡಿಸೆಂಬರ್ 9ರಂದು ಕೊನೆಯ ದಿನವಾಗಿದ್ದು, ಅದೇ ದಿನ ಅಂತಿಮ ಉಮೇದುವಾರರ ಪಟ್ಟಿ ಪ್ರಕಟ ಮಾಡಲಾಗುವುದು. ತಾಲೂಕಿನಿಂದ 15 ಕಾರ್ಯಕಾರಿ ಸಮಿತಿಯ ಸದಸ್ಯರ ಉಮೇದುವಾರಿಕೆಗೆ ತಾಲೂಕು ಕೃಷಿ ಸಮಾಜದ ಚುನಾವಣೆಯನ್ನು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ನಿರ್ದೇಶಕರ ಕಚೇರಿಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ತಾಲೂಕು ಕೃಷಿ ಸಮಾಜ ವತಿಯಿಂದ ಚುನಾವಣೆ ನಡೆಯಬೇಕಾಗಿದೆ. ಈಗ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಆದೇಶ ಬಂದಿರೋದಕ್ಕೆ ದಿನಾಂಕ 15ರಂದು ಭಾನುವಾರ ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಇದರ ಚುನಾವಣೆಯನ್ನು ನಡೆಸಬೇಕಾಗಿದೆ. ಈ ಮೊದಲಿಗೆ 30ರಿಂದ 6ನೇ ತಾರೀಕು ತನಕ ನಮಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಕೊಂಡು 15ನೇ ತಾರೀಕಿಗೆ ನಾವು ಚುನಾವಣೆ ಪ್ರಕ್ರಿಯೆ ಮುಗಿಸ್ಬೇಕಾಗಿದೆ. ನಾಮಪತ್ರ ವಿತರಣೆ ಮಾಡುವ ದಿನಾಂಕ 30/11/2024. ಇದು 6ನೇ ತಾರೀಕು ತನಕ ನಾವು ನಾಮಪತ್ರಗಳನ್ನು ಸಾಯಂಕಾಲ 5 ಗಂಟೆವರೆಗೆ, ಅಂದರೆ ದಿನ ಬೆಳಿಗ್ಗೆ 11 ಗಂಟೆಯಿಂದ 5 ಗಂಟೆ ತನಕ ನಾಮಪತ್ರವನ್ನು ಸ್ವೀಕರಿಸ್ತೇವೆ. ಸೊ 30ರಿಂದ ನಾಮಪತ್ರ ವಿತರಣೆ ಮತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ತದನಂತರ 7ನೇ ತಾರೀಕಿಗೆ ಮುಂಚಿತವಾಗಿ ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ಸಮಯ ನಾವು ನಿಗದಿಪಡಿಸ್ಕೊಂಡಿದ್ದು 7/12/2024 ಬೆಳಿಗ್ಗೆ 11ರಿಂದ ಸಂಜೆ 3 ಗಂಟೆ ತನಕ. ಅರ್ಹ ನಾಮಪತ್ರಗಳು ಹಾಗೂ ತಿರಸ್ಕೃತಗೊಂಡ ನಾಮಪತ್ರಗಳ ಸೂಚನಾ ಫಲಕ ಪ್ರಕಟಿಸುವ ದಿನಾಂಕ ಅವತ್ತೇ ನಾವು ಅರ್ಹತೆ ಮತ್ತು ತಿರಸ್ಕೃತಗೊಂಡ ನಾಮಪತ್ರಗಳನ್ನು ಪ್ರಕಟಿಸ್ತೇವೆ. ತದನಂತರ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ದಿನಾಂಕ 9ರಂದು ವಾಪಸ್ ಪಡೆಯಬಹುದಾಗಿದೆ. ನಾಮಪತ್ರಗಳನ್ನು ವಾಪಸ್ ಪಡೆಯುವ ದಿನಾಂಕ ಮತ್ತು ಸಮಯ 9/12/2024 11ರಿಂದ 3 ಗಂಟೆ ತನಕ. ಅದೇ ದಿನ ಅಂತಿಮ ಉಮೇದುವಾರಿಕೆ ಪಟ್ಟಿಯನ್ನು ಪ್ರಕಟ ಮಾಡ್ತೇವೆ ನಾವು 9ನೇ ತಾರೀಕು. ಮತ್ತು ನಿಮಗೆ ಚುನಾವಣೆಗೆ 15/12/2024ರಂದು ಚುನಾವಣೆ ಪ್ರಕ್ರಿಯೆ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯವಾಗುತ್ತೆ. ಇದು ಚುನಾವಣೆಯನ್ನು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಗುತ್ತೆ. ಆಮೇಲೆ ಅಂದೇ ಚುನಾವಣೆ ಮುಗಿದ ತಕ್ಷಣ ಮತಪತ್ರಗಳ ಎಣಿಕೆಯನ್ನು ಕೂಡಲೇ ನಾವು ಮತಪತ್ರ ಎಣಿಕೆ ಸಹ ಮಾಡಿ
ಫಲಿತಾಂಶವನ್ನು ಸಹಿತ ನಾವು ನಮ್ಮ ಸೂಚನಾ ಫಲಕದಲ್ಲಿ ಪ್ರಕಟಿಸ್ತೇವೆ. ಅದು ಸಹ 15ನೇ ತಾರೀಕಿಗೆ ಮುಗಿಸ್ತೇವೆ. ಮತ್ತು ಎಲ್ಲ ಚುನಾವಣೆ ಪ್ರಕ್ರಿಯೆ 21/12/2024 ಒಳಗೆ ಮಾಡ್ತೀವಿ ನಾವು. ಸೊ ತದನಂತರ ಮತ್ತೆ ನಮಗೆ ಅಧ್ಯಕ್ಷರು ಮತ್ತು ತಾಲೂಕಿನ ಅಧ್ಯಕ್ಷರು ನಮಗೆ ಮತ್ತು ತಾಲೂಕಿನ ಉಪಾಧ್ಯಕ್ಷರ ಚುನಾವಣೆಗೆ ನಾವು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಅದರ ವಿವರವನ್ನು ಚುನಾವಣೆ ಆದ ತಕ್ಷಣ ಒಂದು ವಾರದಲ್ಲಿ ತಮಗೆಲ್ಲ ತಿಳಿಸಿ ಅದನ್ನು ಆ ಚುನಾವಣೆ ಸಹ ಪ್ರಕ್ರಿಯೆ ಮುಗಿಸ್ಕೊಡ್ತೀವಿ. ಕಾರಣ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 229 ರೈತ ಈ ವರ್ಗವದ್ದು ಸೂಚಿ ಕೊಟ್ಟಿದ್ದಾರೆ. ಅದನ್ನು ಅಪ್ರೂವ್ಡ್ ಕಾಪಿ ಬಂದಿದೆ ನಮಗೆ. ಯಾರ್ಯಾರು ಮೆಂಬರ್ಸ್ ಅಜೀವ ಮೆಂಬರ್ಸ್ ನಮ್ಮ ಇದರಲ್ಲಿ ನಮ್ಮ ಸಿಂಧನೂರು ತಾಲೂಕಿಗೆ 229 ಅಜೀವ ಮೆಂಬರ್ಸ್ ಇದ್ದೀರಾ. ಸೊ ತಮಗೆ ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ಬಂದು ತಾವು 2 ಪಾಸ್ಪೋರ್ಟ್ ಸೈಜ್ ಫೋಟೋ, ತಮ್ಮ ಪಹಣಿ ಪ್ರತಿ ಮತ್ತು ಆಧಾರ್ ಕಾರ್ಡ್ ಕೊಟ್ಟಲ್ಲಿ ನಿಮಗೆ ID ಕಾರ್ಡು ಮತ್ತು ನಮ್ಮ ಮುಂದಿನ ಪ್ರಕ್ರಿಯೆಗೆ ನಾವು 2 ಫೋಟೋಗಳನ್ನು ಉಪಯೋಗಿಸ್ಕೊಂಡು ಚುನಾವಣೆಯನ್ನು ಮಾಡ್ತೀವಿ. ಇದಕ್ಕೆಲ್ಲರ ಸಹಕಾರ ಇರಲಿ ಅಂತ ತಮಗೆಲ್ಲರಿಗೆ ಈ ಒಂದು ವಿಷಯವನ್ನು ತಿಳಿಸಿ ತಾಲೂಕು ಕೃಷಿ ಸಮಾಜ ಚುನಾವಣೆ ಹಂತ 1 ನಾವು ದಿನಾಂಕ 30ರಿಂದ ಪ್ರಾರಂಭಗೊಳ್ಳುತ್ತೆ. ನೀವು ದಿನಾಂಕ 30ರಿಂದ ನಾಮಪತ್ರವನ್ನು ಸಲ್ಲಿಸಿ ದಿನಾಂಕ 15ರಂದು ಡಿಸೆಂಬರ್ 15ರಂದು ಚುನಾವಣೆ ನಡೀತದೆ. ಈ ವಿಷಯವನ್ನು ತಮಗೆಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛಿಸಿದ್ದೆ. ವಿವಿಧೋದ್ದೇಶ ಪುನರ್ವಸತಿ ಮತ್ತು ಗ್ರಾಮೀಣ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಕಳೆದ 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುನರ್ವಸತಿ ಕಾರ್ಯಕರ್ತರ ಸೇವೆ ಕಾಯಂಗೊಳಿಸಬೇಕು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಬೇಕು. 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ MRW, VRW, URW ಹುದ್ದೆಗಳನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು ಹಾಗೂ ಸೇವಾ ಭದ್ರತೆ ಕಲ್ಪಿಸಬೇಕು. ವಿಕಲಚೇತನರಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ರಚಿಸಬೇಕು. ಸರ್ಕಾರದ ವಿವಿಧ ಹಂತದಲ್ಲಿ ಕಾರ್ಯಕರ್ತರು ಕಡತಗಳು ಬಾಕಿ ಇದ್ದು ಹೊಸ ತಾಲೂಕುಗಳಿಗೆ MRW ನೇಮಕ, ಗ್ರಾಮೀಣ ಪುನರ್ವಸತಿ ಯೋಜನೆ ಮಾರ್ಗಸೂಚಿ ತಿದ್ದುಪಡಿ ಕಡತಗಳನ್ನು ಈ ಕೂಡಲೇ ಅನುಷ್ಠಾನಗೊಳಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಕೋರಲಾಗಿದೆ. ಗ್ರಾಮೀಣ ಹಾಗೂ ನಗರ ಪುನರ್ವಸತಿ VRW ಮತ್ತು URW ಕಾರ್ಯಕರ್ತರ ಜಿಲ್ಲಾ ಒಕ್ಕೂಟದ ನಾಯಕರು ನಮ್ಮ ರಾಜ್ಯ ಒಕ್ಕೂಟದ ಸೂಚನೆ ಮೇರೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೇಡಿಕೆಗಳು ಕಳೆದ 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿವಿಧೋದ್ದೇಶ ಗ್ರಾಮೀಣ ನಗರ ಪುನರ್ವಸತಿ MRW, VRW, URW ಕಾರ್ಯಕರ್ತರ ಸೇವೆಯನ್ನು ಕಾಯಂಗೊಳಿಸಬೇಕು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಬೇಕು. 17 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ MRW, VRW, URW ಹುದ್ದೆಗಳ ಕನಿಷ್ಠ ವೇತನಕ್ಕೆ ಒಳಪಡಿಸಬೇಕು. 4ನೇದು MRW, VRW, URW ರವರಿಗೆ ಸೇವಾ ಭದ್ರತೆ ಕಲ್ಪಿಸಬೇಕು. ವಿಕಲಚೇತನರಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ರಚಿಸಬೇಕು. ಸರ್ಕಾರದ ವಿವಿಧ ಹಂತಗಳಲ್ಲಿ ಕಾರ್ಯಕರ್ತರ ಕಡತಗಳ ಬಾಕಿ ಇದ್ದು ಅವುಗಳು ನಿವೃತ್ತಿ ಇಡಿಗಂಟು ಹೊಸ ತಾಲೂಕುಗಳಿಗೆ MRW ನೇಮಕ, ಗ್ರಾಮೀಣ ಪುನರ್ವಸತಿ ಯೋಜನೆ ಮಾರ್ಗಸೂಚಿ ತಿದ್ದುಪಡಿ ಕಡತಗಳನ್ನು ಈ ಕೂಡಲೇ ಅನುಷ್ಠಾನಗೊಳಿಸಿ ಅನುಕೂಲ ಮಾಡಿಕೊಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶೇಖರಪ್ಪ ಮುರ್ಕಿಗುಡ್ಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಭಾರತ ಸಂವಿಧಾನ ಪೀಠಿಕೆಯನ್ನು ಎಲ್ಲ ಸರ್ಕಾರಿ ಇಲಾಖೆಗಳ ಕಚೇರಿಯಲ್ಲಿ ಅಳವಡಿಸಬೇಕು ಎಂದು ಸರ್ಕಾರದ ಸುತ್ತೋಲೆಯ ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಸಿದ್ಧಪಡಿಸಿರುವ ಭಾರತ ಸಂವಿಧಾನ ಪೀಠಿಕೆ ಫಲಕವನ್ನು ಎಲ್ಲ ಇಲಾಖೆಗಳಿಗೂ ತಮ್ಮ ಸಂಸ್ಥೆಯಿಂದ ಪೂರೈಸಲಾಗುವುದು ಎಂದು ಜಮಖಂಡಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇವಾ ಸಂಸ್ಥೆಯ ವ್ಯವಸ್ಥಾಪಕ ಸಂಗೊಳ್ಳಿ ಸೋಮಣ್ಣ ಹೇಳಿದರು.
ನಗರದ ಪತ್ರಿಕಾ ಭವನದಲ್ಲಿ ಸಂವಿಧಾನ ಪೀಠಿಕೆಯ ಫಲಕ ಪ್ರದರ್ಶನದೊಂದಿಗೆ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ನಮ್ಮ ಸಂಸ್ಥೆಯಿಂದಲೇ ಸರ್ಕಾರ ಇಲಾಖಾ ಕಚೇರಿಗಳಿಗೆ ಸಂವಿಧಾನ ಪೀಠಿಕೆಯ ಫಲಕವನ್ನು ಪೂರೈಸುವಂತೆ ಆದೇಶವಿದ್ದು, ನಿಗದಿತ ಶುಲ್ಕ ನೀಡಿ ಈ ಫಲಕವನ್ನು ಪಡೆದು ಕಚೇರಿಯಲ್ಲಿ ಪ್ರದರ್ಶಿಸಬೇಕು ಎಂದು ನಾವು ಎಲ್ಲಾ ಇಲಾಖೆಯ ಕಚೇರಿಗಳಿಗೂ ಭೇಟಿ ನೀಡಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಯಾರಿಗೂ ಒತ್ತಡ ಹಾಕುತ್ತಿಲ್ಲ. ಬದಲಿಗೆ ಬರುವ ನವೆಂಬರ್ 26ರಂದು ಸಂವಿಧಾನವನ್ನು ಅಂಗೀಕಾರವಾದ ದಿನವಾಗಿರುವುದರಿಂದ ಅಂದು ಸರ್ಕಾರದಿಂದ ವಿಶೇಷ ದಿನವನ್ನಾಗಿ ಆಚರಿಸುವುದರಿಂದ ಆ ಸಮಯದೊಳಗೆ ಈ ಸಂವಿಧಾನ ಪೀಠಿಕೆಯನ್ನು ಪಡೆಯಲು ಕೋರಿದರು. ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಕಂಡು ತಮ್ಮ ಸಂಸ್ಥೆಯು ಸಂವಿಧಾನ ಪೀಠಿಕೆಯ ಫಲಕಗಳನ್ನು ಒದಗಿಸುವ ಕುರಿತು ಮಾಹಿತಿ ನೀಡಿರುವುದಾಗಿ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಅನುದಾನ ಇರುವ ಇಲಾಖೆಗಳು ಈಗಾಗಲೇ ಸಂವಿಧಾನ ಪೀಠಿಕೆ ಫಲಕವನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಅನುದಾನ ಇರದ ಕಾರಣ ನಾವು ಈ ವಿಚಾರವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಅನುದಾನ ಒದಗಿಸುವಂತೆ ಕೇಳಿಕೊಳ್ಳುವುದಾಗಿ ತಿಳಿಸಿದರು. ಇವತ್ತಿನಿಂದ ಈ ನವೆಂಬರ್ 26ಕ್ಕೆ ಸಂವಿಧಾನ ಜಾಗೃತಿ ಇದೆ. ಅದಕ್ಕೋಸ್ಕರ ರಾಜ್ಯಾದ್ಯಂತ ಎಲ್ಲ ಕಡೆಗೂ ನಾವು ITI ಕಾಲೇಜುಗಳು, PU ಕಾಲೇಜುಗಳು, ಡಿಗ್ರಿ ಕಾಲೇಜುಗಳು ಹಾಗೂ ಕೂಡ ಎಲ್ಲ ಕಡೆಗೂ ಈಗ ಪ್ರೆಸೆಂಟ್ ಸಹಕಾರ ಇಲಾಖೆಯಲ್ಲಿ ಬರುವಂಥ ನಮ್ಮಲ್ಲಿ DRFs, ಕೋಆಪರೇಟಿವ್ ಸೊಸೈಟಿಗಳು, ಬ್ಯಾಂಕ್ಗಳು, ಕಾರ್ಪೊರೇಷನ್ಗಳು, ಸೌಹಾರ್ದಗಳು, ಅರ್ಬನ್ ಬ್ಯಾಂಕ್ಗಳು, ಪತ್ತಿನ ಸಹಕಾರಿ ಸಂಘಗಳು, ಶಿಕ್ಷಕರ ಸಹಕಾರಿ ಸಂಘಗಳು ಇಲ್ಲಿ ಈ ಸಂವಿಧಾನವನ್ನು ಪೀಠಿಕೆಯನ್ನು ಅಳವಡಿಕೆ ಮಾಡ್ಕೋಬೇಕಂತೇಳಿ DR ಸಾಹೇಬರು ಮತ್ತು ಸ್ಟೇಟ್ ಗೌರ್ಮೆಂಟ್ನಿಂದ ಆದೇಶ ಇದೆ. ಸಿದ್ದರಾಮಯ್ಯ ಸಾಹೇಬರ ಲೆಟರ್ ಇದೆ ಹಾಗೂ NC ಮಹದೇವಪ್ಪರ ಲೆಟರ್ ಕೂಡ ಇದೆ. ಆದ ಕಾರಣ ಇವತ್ತಿಂದ ಇಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ DC ಸಾಹೇಬರಿಗೆ ಹೋಗಿ DC ಸಾಹೇಬರು ಸಿಗಲಿಲ್ಲ, ಸುಭಾನ್ ಭಜಂತ್ರಿ ಸರ್ AC ಸಾಹೇಬರು ಸಿಕ್ಕರು, ಅವ್ರಿಗೂ ಕೂಡ ತಿಳಿಸಿದ್ದೀವಿ. DR ಸಾಹೇಬರನ್ನು ತಿಳಿಸಿದ್ದೀವಿ. ಅದರ ಜೊತೆಗೆ KMF ಡೈರಿಗಳು, ಹಾಲು ಉತ್ಪಾದಕರ ಸಂಘ ಅಂತ ಬರ್ತಾವೆ ಹಳ್ಳಿಗಳೊಳಗೆ, ಹಾಲು ತುಂಬಿಸ್ಕೋರು, ಅಲ್ಲಿ ಕೂಡ ಇನ್ಸ್ಟಾಲನ್ನು ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಮಾಡೋದಾಗಿದೆ. ನವೆಂಬರ್ 26 ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ತಾವು ಇಲ್ಲಿ ಓದ್ಬೋದು, ತಮ್ಮನ್ನು ನಾವು ಅಂಗೀಕೃತವಾಗಿ ಅರ್ಪಿಸ್ಕೊಳ್ಬೇಕಂತೇಳಿ ಅದರಲ್ಲಿ ಇದೆ, ಅಥವಾ ಅದು ಯಾವಾಗ ಸ್ಥಾಪನೆ ಮಾಡಿದರೆ ಅವಾಗಿದೆ ಕೂಡ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿ ಇರೋವು ತಾವು ಬೇಕಾದ್ರೆ ತಾವು ತಗೋಬೋದು. ಅದಕ್ಕೊಂದು ಸ್ವಲ್ಪ ಚಾರ್ಜ್ ಕೂಡ ಮಾಡಿದೆ, ಕೊಟೇಶನ್ ಇದೆ. 650 ರೂಪಾಯಿ ಫೀಸನ್ನು ಕೂಡ ಮಾಡಿದ್ದಾರೆ. ಗೌರ್ಮೆಂಟಿಂದ ಎಲ್ಲ ಕಡೆಗೂ ಇನ್ಸ್ಟಾಲ್ ಮಾಡ್ತಾರೆ. ಸಹಕಾರ ಇಲಾಖೆಯಿಂದ ಆದೇಶವಿದೆ ಹಾಗೂ KMFದಿಂದ ಆದೇಶವಿದೆ. ಈ ಸಂದರ್ಭದಲ್ಲಿ ಯಮನಪ್ಪ ಗಿರಿಜಾಲಿ, ರಾಮಣ್ಣ, ರಾಜಗೋಪಾಲ್ ಇದ್ದರು. ಜಾಹೀರಾತು. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ಕಾಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ SR ಡೆವಲಪರ್ ಜೊತೆಗೆ ಕೈ ಜೋಡಿಸಿ. SR ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ. ಮಮ್ಮಿ ಡ್ಯಾಡಿ ಫ್ಯಾಷನ್ಸ್, exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ಜಾಹೀರಾತಿನ ನಂತರ ಅಮೋಘ ವಾರ್ತೆಗಳಿಗೆ ಪುನಃ ಸ್ವಾಗತ. ಮಾನ್ವಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ವತಿಯಿಂದ ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರಿಗೆ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ಮನವಿ ಸಲ್ಲಿಸಿದರು. ಕಾಂಗ್ರೆಸ್ನವರ ಹುನ್ನಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಕ್ಕ ಹೆಸರಿನಲ್ಲಿ ಹುನ್ನಾರ ಮಾಡುತ್ತಿರುವ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ಗೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು, ಬೇಕೇ
ಬೇಕು, ನ್ಯಾಯ ಬೇಕು. ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ವಕ್ಫ್ ಕಾಯ್ದೆಯನ್ನು ಕೂಡಲೇ ರದ್ದುಗೊಳಿಸಲೇಬೇಕು. ವಕ್ಫ್ ಕಾಯ್ದೆಯನ್ನು ಕೂಡಲೇ ರದ್ದುಗೊಳಿಸಲೇಬೇಕು, ಗೊಳಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. We want Justice. We want Justice. ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಗ್ರೇಡ್ 2 ತಹಸೀಲ್ದಾರ್ ಅಬ್ದುಲ್ ವಾಹಿದ್ ಅವರ ಮೂಲಕ ಮನವಿ ಸಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಮಂಡಲ ಅಧ್ಯಕ್ಷರಾದ ಜೆ ಸುಧಾಕರ್ ಮಾತನಾಡಿದರು. ರಾಜ್ಯದಲ್ಲಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ವಕ್ಫ್ ಹೆಸರಿನಲ್ಲಿ ರಾಜ್ಯದಲ್ಲಿನ ರೈತರ, ಧಾರ್ಮಿಕ ಕ್ಷೇತ್ರಗಳ, ಮಠಗಳು ಸೇರಿದಂತೆ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವುದು ವಿರುದ್ಧವಾಗಿ ಬಿಜೆಪಿ ಪಕ್ಷದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟ ನಡೆಸಲಾಗುತ್ತಿದ್ದು, ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಬಡವರ ಪಡಿತರ ಕಾರ್ಡುಗಳನ್ನು ಕೂಡ ರದ್ದುಪಡಿಸುತ್ತಿರುವುದರಿಂದ ಬಡ ಜನರಿಗೆ ಪಡಿತರ ಕಾರ್ಡ್ ಇಲ್ಲದೆ ಇದ್ದಲ್ಲಿ ಕೇಂದ್ರ ಸರ್ಕಾರ ನೀಡುತ್ತಿರುವ ಅಕ್ಕಿ ದೊರೆಯುವುದಿಲ್ಲ, ಉಚಿತವಾಗಿ ಆರೋಗ್ಯ ಸೇವೆಗಳು ಕೂಡ ದೊರೆಯುವುದಿಲ್ಲ. ಆದ್ದರಿಂದ ರಾಜ್ಯ ಸರ್ಕಾರ ಪಡಿತರ ಕಾರ್ಡ್ಗಳನ್ನು ರದ್ದುಪಡಿಸುವುದನ್ನು ನಿಲ್ಲಿಸಬೇಕು ಹಾಗೂ ರೈತರ ಪಹಣಿಯಲ್ಲಿನ 11ನೇ ಕಲಂನಲ್ಲಿ ನಮೂದಿಸಿರುವ ವಕ್ಫ್ ಹೆಸರನ್ನು ರದ್ದುಪಡಿಸಬೇಕು ಹಾಗೂ ಜನವಿರೋಧಿ ಹಾಗೂ ಹಿಂದೂ ವಿರೋಧಿ ನೀತಿಗಳನ್ನು ಕೈಬಿಡಬೇಕು. ಇಲ್ಲದೇ ಇದ್ದಲ್ಲಿ ಬಿಜೆಪಿ ಪಕ್ಷದಿಂದ ತೀವ್ರವಾದ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಇವ್ರ ಜೇಬಿಂದ ಏನು ಕೊಡೋದಿಲ್ಲ, ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಯಾರು ತಿಂದ್ರೆ ಏನು ಬಡವರೇ ತಿಂತಾರ. ಅಕ್ಕಿ ತಿನ್ನೋದು ನೀವೇನು ದುಡ್ಡು ಕೊಟ್ಟಿಲ್ಲ. ಅಕ್ಕಿ ಏನೋ ಎಲ್ಲಿ ಒಯ್ದು ಮಾರ್ಕೊಳ್ಳೋದಿಲ್ಲ, ನೆಲಕ್ಕೆ ಹಾಕೋದಿಲ್ಲ. ಜನ ಬಡಬಗ್ಗರು ಹೊಟ್ಟೆ ಪಾಟಿಗಾಗಿ ಹೊಟ್ಟೆ ತುಂಬಿಸ್ಕೊಳಕ್ ಅವರಿಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಟ್ರೆ ನೀವು ಮಾಡೋದೇನು 22 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿ ಬರೀ ಅಕ್ಕಿ ಒಂದೇ ಅಲ್ಲ, ಬಿಪಿಎಲ್ ಕಾರ್ಡ್ ಇದ್ದಂಥವರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ವೈದ್ಯಕೀಯ ಸೌಲಭ್ಯಗಳು 5 ಲಕ್ಷ ರೂಪಾಯಿಗಳ ಪುಕ್ಕಟೆಯ ವೈದ್ಯಕೀಯ ಸೌಲಭ್ಯಗಳು ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಸಿಗ್ತಕ್ಕಂಥ ಲಾಭದಿಂದ ಕೂಡ ಇವತ್ತು ನಮ್ಮ ರಾಜ್ಯದ ಬಡಬಗ್ಗರು ವಂಚಿತರಾಗುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಈ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಎಲ್ಲ ಬಡಬಗ್ಗರಿಗೂ ಕೂಡ ಅನ್ಯಾಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಹೆಜ್ಜೆಗಳನ್ನು ನೀಡುತ್ತಾ ಇವತ್ತು ರೈತರಿಗೆ ಮೋಸ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಜನ ಎಲ್ಲ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಸ್ಥಳೀಯವಾಗಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ರಾಜ್ಯದಲ್ಲಿ ಯಾವ ರೀತಿ ಬಡಬಗ್ಗರ ಒಂದು ಹಕ್ಕುಗಳನ್ನು ಕಸಿಯುತ್ತಿದೆ, ಮಕ್ಕಳ ಹಕ್ಕುಗಳನ್ನು ಕಸಿಯುತ್ತಿದೆ ಎಂಬುದು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ದಾರೆ. ನೀವು ಯಾವುದೇ ಕಡೆ ಹಾಸ್ಟೆಲ್ಗೆ ಹೋದರೂ ಕೂಡ ಮಕ್ಕಳಿಗೆ ಒಂದು ಹಕ್ಕು ಬೇಕಂದ್ರೆ ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಇವತ್ತು ವಿದ್ಯಾವಂತರಾಗುವಂಥ ಮುಂದಿನ ಪೀಳಿಗೆಗೆ ಒಂದು ವಿದ್ಯೆಯನ್ನು ಒದಗಿಸ್ತಕ್ಕಂಥ ಹಾಸ್ಟೆಲ್ ಶಾಲೆಗಳು ಎಲ್ಲಿಯೂ ಕೂಡ ಸೌಲಭ್ಯಗಳಿಲ್ಲ ಸರಿಯಾಗಿ ವಿದ್ಯಾರ್ಥಿಗಳಿಗೆ. ಆ ರೀತಿಯಲ್ಲಿ ಕಾಂಗ್ರೆಸ್ ಮಾನ್ಯ ತಹಸೀಲ್ದಾರರು ಮಾನ್ವಿ ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮಾನ್ಯರೇ, ವಿಷಯ ರೈತರ ಭೂಮಿ, ಮಠ ಮಂದಿರ, ಸರ್ಕಾರಿ ಶಾಲೆಯ ಭೂಮಿಗಳ ಮೇಲೆ ವಕ್ಫ್ ಆಸ್ತಿ ನೋಂದಾಯಿಸಿ ರೈತರ ಬದುಕನ್ನು ಕತ್ತಲಿಗೆ ದೂಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಬಿಪಿಎಲ್ ಕಾರ್ಡ್ ರದ್ದತಿ ವಿಚಾರದಲ್ಲಿ ಅನ್ಯಾಯ ಆಗುತ್ತಿರುವುದನ್ನು ಖಂಡಿಸಿ ಸರಿಪಡಿಸುವ ಕುರಿತು ರಾಜ್ಯ ಸರ್ಕಾರವು ವಕ್ಫ್ ಹೆಸರಿನಲ್ಲಿ ರೈತರ, ಹಿಂದೂಗಳ ಮಠ ಮಂದಿರಗಳ ಜಮೀನನ್ನು ವಶಕ್ಕೆ ಪಡೆಯುತ್ತದೆ. ಈ ಜನವಿರೋಧಿ ನೀತಿಯನ್ನು ಖಂಡಿಸಿ ಹಾಗೂ ಬಡವರ ಅನ್ನ ಕಸಿಯುವ ಬಿಪಿಎಲ್ ಪಡಿತರ ಚೀಟಿ ರದ್ದು ಮಾಡುವುದನ್ನು ವಿರೋಧಿಸಿ ಬಿಜೆಪಿ ಹೋರಾಟ ನಡೆಸುತ್ತದೆ ಎಂದು ತಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಸರ್ಕಾರದ ತಪ್ಪು ಆದೇಶದಿಂದ ರೈತರು, ಹಿಂದೂ ಮಠ ಮಂದಿರಗಳು, ಭಕ್ತರ, ಸ್ವಾಮೀಜಿಗಳು ಆತಂಕದಲ್ಲಿದ್ದಾರೆ. ವಕ್ಫ್ ಆಸ್ತಿಗೆ ಸಂಬಂಧಿಸಿದಂತೆ ನೋಟಿಸನ್ನು ಹಿಂಪಡೆದರೆ ಸಾಲದು, 1974ರ ಗೆಜೆಟ್ ಅಧಿಸೂಚನೆಯನ್ನು ರದ್ದು ಮಾಡಬೇಕು. ಈ ವಿಷಯದಲ್ಲಿ ಕೇವಲ ಕಣ್ಣೊರೆಸುವ ತಂತ್ರ ಮಾಡುವುದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸುತ್ತದೆ. ಬಿಪಿಎಲ್ ಪಡಿತರ ಚೀಟಿ ರದ್ದತಿ ಹಾಗೂ ಬಿಪಿಎಲ್ ಕಾರ್ಡ್ ರದ್ದತಿಯಿಂದ ಲಕ್ಷಾಂತರ ಜನರಿಗೆ ತೊಂದರೆಯಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಗರೀಬ್ ಕಲ್ಯಾಣ ಅನ್ನ ಯೋಜನೆಯನ್ನು ಪಡಿತರ ಅಕ್ಕಿ ನೀಡುತ್ತಿದ್ದು, ಕಾರ್ಡ್ ರದ್ದತಿಯಿಂದ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆ ಸಂಬಂಧಿತ ನೆರವು ಸಿಗದಿರುವ ಆತಂಕ ಜನರಲ್ಲಿ ಕಾಡುತ್ತಿದೆ ಎಂದು ತಮ್ಮ ಗಮನ ಸೆಳೆಯುತ್ತಿದ್ದೇವೆ. ಬಡವರ ಮೊದಲು ನೋಟಿಸ್ ಕೊಟ್ಟು ಅವರ ಪಡಿತರ ಚೀಟಿಯನ್ನು ಬಿಪಿಎಲ್ ಕಾರ್ಡನ್ನಾಗಿ ಪರಿವರ್ತಿಸುವ ಕಾರ್ಯ ನಡೆಸಬೇಕಿತ್ತು. ಆದರೆ ಎಪಿಎಲ್ನನ್ನಾಗಿ ಮಾಡಿದ್ದು ತೀವ್ರ ಖಂಡನೀಯ. ಜಮೀನನ್ನು ಏಕಾಏಕಿ ಪಹಣಿಯಲ್ಲಿ ವಕ್ಫ್ ಎಂದು ಬದಲಿಸಿ ಮಾದರಿಯಲ್ಲಿ ಬಡವರ ಅನ್ನ ಕಸಿಯುವ ಕಾರ್ಯ ನಡೆದಿದೆ. ಇಂಥ ಜನವಿರೋಧಿ, ಬಡವರ ವಿರೋಧಿ ನೀತಿಯನ್ನು ನಾವು ಖಂಡಿಸುತ್ತೇವೆ. ತಮ್ಮ ಮೂಲಕ ರಾಜ್ಯ ಸರ್ಕಾರದ ಗಮನಕ್ಕೆ ತರುತ್ತಿದ್ದೇವೆ. ಕೂಡಲೇ ಈ ಸಮಸ್ಯೆಗಳನ್ನು ಬಗೆಹರಿಸದಿದ್ದರೆ ಬರುವ ಡಿಸೆಂಬರ್
ತಿಂಗಳ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಕರ್ನಾಟಕದಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ. ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಹೊತ್ತೂರ್, ಎಂಎಚ್ ಕುಮಾರಸ್ವಾಮಿ, ಶಿವಕುಮಾರ್, ರೈತ ಮೋರ್ಚಾ ಅಧ್ಯಕ್ಷರಾದ ರುದ್ರಗೌಡ ಮದ್ಲಾಪುರ್, ಮ್ಯಾಕಲ್ ಅಯ್ಯಪ್ಪ ನಾಯಕ, ಮುಖಂಡರಾದ ವಿಶ್ವನಾಥ ರಾಯಪ್ಪ ವಕೀಲರು, ವೀರನಗೌಡ ವಕೀಲರು, ನರಸಿಂಹ ನಾಯಕ ಕರಡಿಗುಡ್ಡ, ಗುರುಸಿದ್ದಪ್ಪ ಕಣ್ಣೂರು, ಉಮಾಪತಿ ಹರವಿ, ಗೋಪಾಲ್ ಇಬ್ರಾಂಪುರ್, ಜಲ್ಲಿ ಜಗದೀಶ್ ನಾಯಕ, ಮಲಭದ್ರಗೌಡ, ಹನುಮೇಶ ಸಾದಾಪುರ್, ವೀರೇಶ್ ನಾಯಕ ಬೆಟ್ಟದೂರು, ಚಂದ್ರು ಜಾನೇಕಲ್ ಸೇರಿದಂತೆ ನೂರಾರು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ನವೆಂಬರ್ 27ರಿಂದ ವಿದ್ಯಾರ್ಥಿ ಸಮ್ಮೇಳನವನ್ನು ದೆಹಲಿಯಲ್ಲಿ ಆಯೋಜಿಸಲಾಗಿದೆ ಎಂದು ಎಐಡಿಎಸ್ಒ ಯಾದಗಿರಿ ಜಿಲ್ಲಾ ಸಂಚಾಲಕಿ ಶಿಲ್ಪಾ ಬಿಕೆ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಹೋರಾಟಗಳನ್ನು ಇನ್ನಷ್ಟು ಬಲಗೊಳಿಸಲು ಈ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಭಾರತಕ್ಕೆ ಸ್ವತಂತ್ರ ದೊರೆತು 77 ವರ್ಷಗಳು ಕಳೆದಿವೆ. ಆದರೆ ಇಂದಿಗೂ ಅಸಂಖ್ಯಾತ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಹಲವು ಸಾಮಾಜಿಕ ಪಿಡುಗುಗಳಿಂದ ದೇಶ ನಲುಗುತ್ತಿದೆ ಎಂದರು. ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದ ಎಲ್ಲಾ ಸರ್ಕಾರಗಳು ಶಿಕ್ಷಣಕ್ಕೆ ಅನುದಾನ ಕಡಿತಗೊಳಿಸುತ್ತಾ ಬಂದಿವೆ. ಹಲವಾರು ವಿದ್ಯಾರ್ಥಿ ವಿರೋಧಿ ನೀತಿಗಳು ಅನುಷ್ಠಾನಗೊಳಿಸುತ್ತಿವೆ. ಈ ಮೂಲಕ ಸಾರ್ವಜನಿಕ ಶಿಕ್ಷಣವನ್ನು ಮೊಟಕುಗೊಳಿಸುವ, ಬಡ ಜನರನ್ನು ಶಿಕ್ಷಣದಿಂದ ದೂರ ತಳ್ಳುವ, ಇಡೀ ದೇಶವನ್ನೇ ಅಜ್ಞಾನದ ಕೂಪಕ್ಕೆ ದೂಡುವ ಹಾಗೂ ಈ ದೇಶಕ್ಕೆ ಬಂಡವಾಳಿಗರ ಬೊಕ್ಕಸ ತುಂಬಿಸುವ ನೀತಿಗಳನ್ನು ಕಾಂಗ್ರೆಸ್ ಮೊದಲುಗೊಂಡಂತೆ ಎಲ್ಲಾ ಪಕ್ಷಗಳು ಜಾರಿಗೊಳಿಸಿವೆ. ಶಿಕ್ಷಣದ ಸಂಪೂರ್ಣ ಖಾಸಗೀಕರಣ, ಕಾರ್ಪೊರೇಟೀಕರಣದ ದುರುದ್ದೇಶದೊಂದಿಗೆ ಕರಾಳ NEP 20 ಕೇಂದ್ರ ಬಿಜೆಪಿ ಸರ್ಕಾರವು ಜಾರಿಗೊಳಿಸಿತ್ತು. ಅಪ್ರಜಾತಾಂತ್ರಿಕವಾಗಿ ಜನರ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯವಾಗಿ ಈ ನೀತಿಯನ್ನು ದೇಶದ ಮೇಲೆ ಹೇರಲಾಯಿತು ಎಂದು ಆರೋಪಿಸಿದರು. NEPಯು ದೇಶದ ಯಾವ ಮೂಲೆಯಲ್ಲಿ ಜಾರಿಯಾಗದಂತೆ ತಡೆಯಲು ವಿದ್ಯಾರ್ಥಿಗಳ ಅಸಂಘಟಿತ ಹೋರಾಟ ಬೆಳೆಸುವುದಾಗಿದೆ. ಸಮಾಜದಲ್ಲಿ ಕುಸಿಯುತ್ತಿರುವ ಸಾಂಸ್ಕೃತಿಕ ಮಟ್ಟ ಹಾಗೂ ಮಹಿಳೆಯರ ಮೇಲೆ ದಿನೇ ಹೆಚ್ಚುತ್ತಿರುವ ಅಪರಾಧಗಳ ವಿರುದ್ಧ ಸಾಂಸ್ಕೃತಿಕ ಚಳುವಳಿಯನ್ನು ಹರಿಯಬಿಡಬೇಕು. ಸಾರ್ವಜನಿಕ ಶಿಕ್ಷಣವನ್ನು ಉಳಿಸುವ, ಮಾನವೀಯತೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಘೋಷವಾಕ್ಯಗಳು ಮೊಳಗಿಸಿ ಉತ್ತಮ ಸಮಾಜ ನಿರ್ಮಿಸುವ ಉದಾತ್ತ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹಿನ್ನೆಲೆಯಲ್ಲಿ 27ರಿಂದ 3 ದಿನ ನಡೆಯುವ ಸಮ್ಮೇಳನದಲ್ಲಿ ಈ ಎಲ್ಲ ವಿಷಯಗಳನ್ನು ಚರ್ಚಿಸಿ ಸಾರ್ವತ್ರಿಕ ಶಿಕ್ಷಣವನ್ನು ಉಳಿಸುವ ನಿಟ್ಟಿನಲ್ಲಿ ಮುಂದಿಡಬೇಕಾದ ಹೆಜ್ಜೆಗಳ ಕುರಿತು ತೀರ್ಮಾನಿಸಲಾಗುವುದು. ಆದ್ದರಿಂದ ಶಿಕ್ಷಣ ಪ್ರೇಮಿ ಜನತೆ, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಕಾರ್ಯದರ್ಶಿಗಳು ಎಐಡಿಎಸ್ಒ ಬಸವರಾಜ್ ಹೇಳಿದಂತೆ ನಮ್ಮ ಅಖಿಲ ಭಾರತ ಎಐಡಿಎಸ್ಒ ಸಮ್ಮೇಳನ ದೆಹಲಿನಲ್ಲಿ ನಡೀತಾ ಇದೆ 27, 28, 29. ಪ್ರಮುಖವಾಗಿ ತಾವೆಲ್ಲ ಗಮನಿಸ್ತಾ ಇದ್ದೀರಾ ಸರ್, ಇಡೀ ದೇಶದಾದ್ಯಂತ ಯಾವ ಶಿಕ್ಷಣ ನಮ್ಮ ದೇಶದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಆಗಿರ್ಬೋದು, ನವೋದಯದ ಎಷ್ಟೋ ಹರಿಕಾರರು, ಚಿಂತಕರು, ಭಗತ್ ಸಿಂಗ್, ನೇತಾಜಿ, ಎಷ್ಟೋ ಕ್ರಾಂತಿಕಾರಿಗಳು ಕನಸ್ಕೊಂಡಂಗೆ ಶಿಕ್ಷಣ ಒಬ್ಬ ಮನುಷ್ಯನನ್ನ ಅವರ ವ್ಯಕ್ತಿತ್ವನ ರೂಪಿಸೋದ್ರ ಆಗಿರ್ಬೇಕಾಗಿತ್ತು. ಬಟ್ ಇವತ್ತಿನ ಶಿಕ್ಷಣ ನೀವು ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ, ಖಾಸಗೀಕರಣ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲರ ರೋಲು ಇದೆ ಸರ್. ನಮ್ಮನ್ನ ಸ್ವತಂತ್ರ ಬಂದು 77 ವರ್ಷ ಆಯಿತು. ನಮ್ಮನ್ನ ಆಡಿರುವಂತಹ ಎಲ್ಲ ಸರ್ಕಾರಗಳು, ಮೊದಲನೇದಾಗಿ ಕಾಂಗ್ರೆಸ್ ತಗೊಂಡ್ಬಂತು 1986ರಲ್ಲಿ ಒಂದು ಶಿಕ್ಷಣ ನೀತಿ ತಗೊಂಡ್ಬಂದು, ಅಲ್ಲಿಂದ 1991ರಲ್ಲಿ ತಾವು ಗಮನಿಸಿದಂಗೆ ಎಲ್ಲ ಜಾಗತೀಕರಣಗೊಳಿಸಿದ್ರು. ಅಲ್ಲಿ ಏನಾಯಿತು, ಶಿಕ್ಷಣನೂ ಒಂದು ವ್ಯಾಪಾರದ ಸರಕಾಯಿತು. ಇದಾದ್ಮೇಲೆ ಇವಾಗ ರೀಸೆಂಟ್ಲಿ ತಾವು ಗಮನಿಸಿದಂಗೆ NEP 2020 ಅಂತೇಳಿ ಬಿಜೆಪಿ ಸರ್ಕಾರದಿಂದ ಅದೇ ಏನು ಕಾಂಗ್ರೆಸ್ ಮಾಡಿತ್ತು ಅಂತ ಖಾಸಗೀಕರಣಕ್ಕೆ ಹಿಂಗು ಕೊಡುವಂತಹ ಒಂದು ಶಿಕ್ಷಣ ನೀತಿನ ಬಿಜೆಪಿ ತಗೊಂಡ್ಬಂದು, ನಿಮ್ಮೆಲ್ರಿಗೂ ಗೊತ್ತು, ನೀವೇ ಅದಕ್ಕೆ ಸಾಕ್ಷಿನೂ ಆಗಿದ್ದೀರಾ. ಕರ್ನಾಟಕದಲ್ಲಿ ಇದರ ವಿರುದ್ಧ ತುಂಬ ಅಭೂತಪೂರ್ವವಾದ ಹೋರಾಟ ನಡೆಯಿತು. NEP ಬೇಡ, NEPನಲ್ಲಿ ಎಷ್ಟು ಸಮಸ್ಯೆಗಳಿದೆ, ಅದು ಬಂದರೆ ಕಂಪ್ಲೀಟ್ಲಿ ಸಾರ್ವಜನಿಕ ಶಿಕ್ಷಣ ಕೊಲ್ಯಾಪ್ಸ್ ಆಗುತ್ತೆ ಅಂತೇಳಿ ಇದನ್ನ ವಿರೋಧಿಸ್ಬಿಟ್ಟು ಕರ್ನಾಟಕದ ಜನತೆ 37 ಲಕ್ಷಕ್ಕಿಂತ ಹೆಚ್ಚು ಜನತೆ ಸಹಿಗಳನ್ನು ಕೊಟ್ಟು ಇಲ್ಲಿ ತಮಗೂ ಗೊತ್ತು NEP ಪ್ರಪೋಸಲ್ ಇದ್ದಿದ್ದೇನೋ ಅಂದರೆ 13,800 ಸರ್ಕಾರಿ ಶಾಲೆಗಳ ಕರ್ನಾಟಕದಲ್ಲಿ ಕ್ಲೋಸ್ ಮಾಡ್ತಿದೆ ಅಂತ. ಇದ್ರ ವಿರುದ್ಧ ಇಡೀ ರಾಜ್ಯದಾದ್ಯಂತ ಜನತೆ, ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ NEPನ ವಾಪಸ್ ತಗೊಂಡು. ಬಟ್ ಇಡೀ ದೇಶದಾದ್ಯಂತ ಏನಾಗ್ತಿದೆ ಇವತ್ತು, ಎಲ್ಲ ರಾಜ್ಯದಲ್ಲಿ NEP ಹೆಸರಿನ ಮೇಲೆ ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಸರ್ಕಾರನೇ ಕೂತ್ಕೊಂಡು ಮಕ್ಕಳಿಗೆ ಬರುವಂತಹ ಫೆಲೋಶಿಪ್ನ, ಸ್ಕಾಲರ್ಶಿಪ್ನ ಕಟ್ ಮಾಡೋದು, ಸರ್ಕಾರಿ ಶಾಲೆಗಳಿಗೆ ಏನು ಅನುದಾನಗಳು ಕೊಡಬೇಕಿತ್ತು. ನಮ್ಮ ಡಿಮ್ಯಾಂಡ್ ಇದೆ, ರಾಜ್ಯ ಬಜೆಟ್ನಲ್ಲಿ 30%, ಆಲ್ ಇಂಡಿಯಾ ಬಜೆಟ್ನಲ್ಲಿ 10% ಶಿಕ್ಷಣಕ್ಕೆ ಮೀಸಲಿಡಬೇಕು ಬಜೆಟ್ನ ಅಂತ. ಬಟ್ ಅದು ಮಾಡ್ತಾ ಇಲ್ಲ. ಬರ್ತಾ ಅದನ್ನ ಕಟ್ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ.
ಸ್ಟ್ರೆಂತ್ ಇಲ್ಲದೆ ಇರೋದಕ್ಕೆ ಸರ್ಕಾರನೇ ಇವತ್ತು ನೇರವಾಗಿ ಹೊಣೆ ಆಗ್ತಿದೆ ಅಲ್ವಾ. ಅಲ್ಲಿ ಬೇಸಿಕ್ ಫೆಸಿಲಿಟಿಗಳಿಲ್ಲ. ನಾನು ಯಾದಗಿರಿಯಲ್ಲಿ ವರ್ಕ್ ಮಾಡೋದ್ರಿಂದ ಸರ್, ಯಾದಗಿರಿಯಲ್ಲಿ ನಿನ್ನೆ ಒಂದು ಹೋರಾಟ ಆಯಿತು, ತಾವೆಲ್ಲ ಗಮನಿಸಿದ್ರು. ಅಲ್ಲಿ ಒಂದು ಶಾಲೆಯಲ್ಲಿ ಒಬ್ಬರೇ ಪರ್ಮನೆಂಟ್ ಟೀಚರ್ ಇರೋದು, 300 ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೆ. ಒಬ್ಬರೇ ಪರ್ಮನೆಂಟ್ ಟೀಚರ್ ಇದ್ರೆ ಆ ಶಾಲೆ ಪರಿಸ್ಥಿತಿ ಏನು? ನಾವು ಆಫೀಸರ್ ಜೊತೆ ಮಾತಾಡ್ಬೇಕಾದ್ರೆ ಏನ್ ಸರ್ ಯಾದಗಿರಿಯಲ್ಲಿ ಏಕೋಪಾಧ್ಯಾಯ ಶಾಲೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅಯ್ಯೋ ಏಕೋಪಾಧ್ಯಾಯ ಶಾಲೆ ಅಲ್ಲ ಮೇಡಮ್, 0% ಶಾಲೆ ತೋರಿಸ್ಲಾ ನಿಮ್ಗೆ. ಇದು ನಮ್ಮ ಪರಿಸ್ಥಿತಿ. ಬೇಸಿಕ್ ಏನು ಶಿಕ್ಷಕರು ಬೇಕು, ಫೆಸಿಲಿಟಿಗಳು ಬೇಕು, ಇದು ಬರೀ ಯಾದಗಿರಿಯಲ್ಲ, ಇಡೀ ದೇಶದ ಚಿತ್ರಣ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸರ್, ಜೊತೆಗೆ ತುಂಬಾ ಗಂಭೀರವಾದ ಸಮಸ್ಯೆ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಇಡೀ ದೇಶದಾದ್ಯಂತ ಸಾಂಸ್ಕೃತಿಕ ಅಧೋಗತನ ತುಂಬಾ ಆಗ್ತಿದೆ. ಎಷ್ಟು 2 ವರ್ಷದ ಮಗು ಕೂಡ ಇದಕ್ಕೆ ಈ ಒಂದು ಸಮಸ್ಯೆನಲ್ಲಿ ಫೇಸ್ ಮಾಡುವಂತಹ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿ ಹುಚ್ಚರು ಅತಿ ಹೆಚ್ಚು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಕ್ಕಾಗ್ತದೆ. ಯಾಕೆ? ಸರ್ಕಾರನೇ ನೇರವಾಗಿ ಕೂತ್ಕೊಂಡು ಕೆಟ್ಟ ವೆಬ್ಸೈಟ್ಗಳಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ನೈತಿಕ ಬೆನ್ನೆಲುಬು ಮುರಿಯೋ ಕೆಲಸ ಸರ್ ಇದು. ನಾವು ಒಂದ್ ಕಡೆ ಕೇಳ್ತಾ ಇದೀವಿ, ಪಠ್ಯ ಪುಸ್ತಕಗಳಲ್ಲಿ ಮಹಾನ್ ವ್ಯಕ್ತಿಗಳ ವಿಚಾರಧಾರೆನ ಕೊಡಿ, ಒಳ್ಳೆ ಸಂಸ್ಕೃತಿ ನೈತಿಕತೆಯನ್ನ ಕಲಿಸಕ್ಕೆ ಮಹಾನ್ ವ್ಯಕ್ತಿಗಳ ಐಡಿಯಾಸ್ ಕೊಡಿ ಅಂತ. ಬಟ್ ಸರ್ಕಾರ ಕೊಡ್ತಾ ಇರೋದೇನು? ಗ್ರೇಟ್ ಮೆನ್ಸ್ ಪಾಠ ಬಿಟ್ಬಿಡಿ, ನೀವು ಇರೋದನ್ನೇ ತೆಗೆದಾಕ್ತಾ ಇದ್ದಾರೆ. ಬೇರೆ ಬೇರೆ ಪಕ್ಷದ ಹಿತಾಸಕ್ತಿಗೆ, ಧರ್ಮದ ಹಿತಾಸಕ್ತಿಗೆ ಅಂಟ್ಕೊಂಡು ಪಕ್ಷಗಳು ಇವತ್ತಿರೋ ವಿಚಾರಗಳನ್ನ ತೆಗೆದುಹಾಕ್ತಾ ಇದ್ದಾರೆ. ಸೊ ಇಲ್ಲಿ ಸರ್, ಈ ಕಲ್ಚರಲ್ ಡಿಜನರೇಷನ್ ಏನು ನೋಡ್ತಾ ಇದ್ದೀವಿ, ಇಲ್ಲಿ ಒಂದು ವೈಚಾರಿಕ ಹೋರಾಟನ ಹರಿಬಿಡೋ ಅವಶ್ಯಕತೆ ಇದೆ. ಮಕ್ಕಳ ಮಧ್ಯೆ ಗ್ರೇಟ್ ಮೆನ್ಸ್ ಐಡಿಯಾಸ್ ತಗೊಂಡು ಹೋಗೋ ಅವಶ್ಯಕತೆ ಇದೆ. ಈ ಎಲ್ಲ ಜವಾಬ್ದಾರಿನ ಮನಗಂಡು, ಮೊನ್ನೆ ಆರ್ಟಿಕಲ್ ವಿಷಯನೂ ತಾವು ನೋಡಿದ್ರಿ, ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಕೂಡ ಬೀದಿನಲ್ಲಿ ಹೋರಾಟ ಮಾಡಬೇಕಾಗಿ ಬರ್ತಿದೆ. ಇಡೀ ಬೆಂಗಾಲೇ ನಿಂತಿತ್ತು, ಇಡೀ ದೇಶನೇ ಅವರಿಗೆ ಸಪೋರ್ಟ್ ಮಾಡ್ತು. ಬಟ್ ನಮ್ಮ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಪೀರ್ ಸಾಬ್ ಇದ್ದರು. ಸಿಂಧನೂರಿನ ಸರ್ಕಾರಿ ಪದವಿ ಮಹಾವಿದ್ಯಾಲಯದಿಂದ ಅಳಗಪ್ಪ ವಿಶ್ವವಿದ್ಯಾಲಯ ತಮಿಳುನಾಡಿನಲ್ಲಿ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಕಡೆಯಿಂದ ಅಭಿನಂದನೆ ತಿಳಿಸಲಾಯಿತು. ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಧನೂರಿನ ವಿದ್ಯಾರ್ಥಿನಿ ಕುಮಾರಿ ಅಕ್ಷತಾ ತಂದೆ ಸಿದ್ದಯ್ಯ ಸ್ವಾಮಿ BBA 5ನೇ ಸೆಮ್ ಹಾಗೂ ಮಂಜುಳಾ ತಂದೆ ತಿಪ್ಪಣ್ಣ BA 3ನೇ ಸೆಮ್ ಇವರು ಅಳಗಪ್ಪ ವಿಶ್ವವಿದ್ಯಾಲಯ ತಮಿಳುನಾಡಿನಲ್ಲಿ 29/11/2024 ರಿಂದ 2/12/2024 ರವರೆಗೆ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯದ ಕಬಡ್ಡಿ ಮಹಿಳಾ ತಂಡಕ್ಕೆ ನಮ್ಮ ಕಾಲೇಜಿನಿಂದ ಆಯ್ಕೆಯಾಗಿದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ CDC ಅಧ್ಯಕ್ಷರು, ಕಾಲೇಜಿನ ಎಲ್ಲಾ CDC ಸದಸ್ಯರು, ಬೋಧಕ ಬೋಧಕೇತರ ಮತ್ತು ವಿದ್ಯಾರ್ಥಿಗಳಿಂದ ಅಭಿನಂದನೆಗಳನ್ನು ತಿಳಿಸಿದರು. ದಿನಾಂಕ 29 ನವೆಂಬರ್ 2024ರಿಂದ 2 ಡಿಸೆಂಬರ್ 2024 ತಮಿಳುನಾಡಿನ ಅಳಗಪ್ಪ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯ ತಂಡಕ್ಕೆ ಆಯ್ಕೆಯಾದ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಅಕ್ಷತಾ BBA 5th ಸೆಮಿಸ್ಟರ್ ಹಾಗೂ ಮಂಜುಳಾ BA 3rd ಸೆಮಿಸ್ಟರ್ ಇವರು ರಾಯಚೂರು ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಿ ನಮ್ಮ ಕಾಲೇಜಿಗೆ, ನಮ್ಮ ತಾಲೂಕಿಗೆ ಕೀರ್ತಿಸಿದ್ದಾರೆ. ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ನಮ್ಮ ಕಾಲೇಜಿನ CDC ಅಧ್ಯಕ್ಷರು ಹಾಗೂ ಸದಸ್ಯರು, ಪ್ರಾಚಾರ್ಯರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿ ಬಳಗ ಹಾಗೂ ಸರ್ಕಾರಿ ಮಹಾವಿದ್ಯಾಲಯ ಸಿಂಧನೂರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶಿವಯ್ಯ ಎಂ, IQAC ಸಂಚಾಲಕರಾದ ಬಸವರಾಜ ತಡಕಲ್, ಪ್ರಾಧ್ಯಾಪಕರಾದ ವೈದ್ಯನಾಥ ಸಾಗರಮಠ, ಸಂಗನಗೌಡ, ಪುಷ್ಪ, ಸಂಧ್ಯಾ, ಇಶರತ್ ಹಾಗೂ ಉಪನ್ಯಾಸಕರಾದ ರಾಜೇಶ್ ಎಂ, ರುದ್ರಗೌಡ, ಮಲ್ಲಯ್ಯ ಹಿರೇಮಠ, ದೈಹಿಕ ಶಿಕ್ಷಣ ಸಂಯೋಜಕರಾದ ಸೈಯದ್ ಅಜಗಾರ್ ಹುಸೇನ್, ದೈಹಿಕ ಶಿಕ್ಷಣ ನಿರ್ದೇಶಕರಾದ ಶಿವು ಕೆ ಉಪಸ್ಥಿತರಿದ್ದರು. ಮಾನ್ವಿ ಪಟ್ಟಣದ KPSVS ಆಯುರ್ವೇದ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು.
ಪಟ್ಟಣದ ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯ ಆವರಣದಲ್ಲಿ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಎಸ್ವಿವಿ ಟ್ರಸ್ಟ್ ಹಾಗೂ ಎಚ್ಡಿಎಫ್ಸಿ ಬ್ಯಾಂಕ್ ಹಾಗೂ ರಿಮ್ಸ್ ರಕ್ತನಿಧಿ ಭಂಡಾರ ಸಂಯುಕ್ತಾಶ್ರಯದಲ್ಲಿ ನಡೆದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜೀವನೇಶ್ವರಯ್ಯ ಚಾಲನೆ ನೀಡಿ ಮಾತನಾಡಿದರು. ರಕ್ತ ಅತ್ಯಂತ ಅಮೂಲ್ಯವಾಗಿದ್ದು ಇದುವರೆಗೂ ಕೃತಕವಾಗಿ ರಕ್ತವನ್ನು ತಯಾರಿಸುವುದಕ್ಕೆ ವೈದ್ಯಕೀಯ ಕ್ಷೇತ್ರದ ವಿಜ್ಞಾನಿಗಳಿಗೆ ಸಾಧ್ಯವಾಗಿಲ್ಲ. ಗರ್ಭಿಣಿಯರಿಗೆ, ಅಪಘಾತ ಸಂದರ್ಭದಲ್ಲಿ ರಕ್ತಹೀನತೆ ಇರುವವರಿಗೆ ಅಗತ್ಯವಿರುವ ರಕ್ತವನ್ನು ರಕ್ತದಾನಿಗಳಿಂದಲೇ ಪಡೆದು ನೀಡಬೇಕಾಗಿದ್ದು, ಪ್ರತಿಯೊಬ್ಬರು ಆರೋಗ್ಯವಂತ ಪುರುಷರು ಹಾಗೂ ಮಹಿಳೆಯರು ರಕ್ತವನ್ನು ದಾನವಾಗಿ ನೀಡುವುದರಿಂದ ಅನೇಕ ಪ್ರಾಣಗಳನ್ನು ಉಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ರಕ್ತದಾನ ಶಿಬಿರದಲ್ಲಿ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಹಾಗೂ ರಕ್ತದಾನಿಗಳು ರಕ್ತವನ್ನು ದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಅರಳಿಹಳ್ಳಿಯ ಶರಣಬಸವ ದೇವರು, ರಿಮ್ಸ್ ರಕ್ತ ಭಂಡಾರದ ವೈದ್ಯರಾದ ಡಾಕ್ಟರ್ ಮಹಾದೇವಪ್ಪ, ಕಾಲೇಜಿನ ಉಪ ಪ್ರಾಚಾರ್ಯರಾದ ಡಾಕ್ಟರ್ ಸುಮಂಗಲ ಹಿರೇಮಠ, ಆಡಳಿತಾಧಿಕಾರಿ ಉಮಾಶಂಕರ್, ಡಾಕ್ಟರ್ ಶಿವರಾಜ್, ವಿಶ್ವಾರಾಧ್ಯ ಸ್ವಾಮಿ, ಎಚ್ಡಿಎಫ್ಸಿ ಬ್ಯಾಂಕಿನ ಅಧಿಕಾರಿ ವೀರೇಶ್ ಸೇರಿದಂತೆ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು, ವೈದ್ಯರು ಸೇರಿದಂತೆ ಇನ್ನಿತರರು ಇದ್ದರು. ಒಂದು ಅಡ್ಮಿಷನ್ ಬಂದದ ಯಾದಗಿರಿ ಹೋಗ್ಬೇಕು. Thank you.
ಸರ್ ಫಸ್ಟ್ ಹೇಳ್ರಿ ಸರ್. ಕೊಡಿ ಇಟ್ಕೊಂಡು ರೈಟ್ ರೈಟ್. ಶನಿವಾರದಿಂದ ಸತ್ಯ ಗಾರ್ಡನ್ನಲ್ಲಿ ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯಾಧ್ಯಕ್ಷ ಲಬೀದ್ ಶಾಫಿ ಹೇಳಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯುವಕರಲ್ಲಿ ಫಿಟ್ನೆಸ್ ಮತ್ತು ಕ್ರೀಡಾ ಮನೋಭಾವನೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಮೊದಲನೇ ಬಹುಮಾನ 50,000 ನಗದು ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನ 30,000 ನಗದು ಮತ್ತು ಟ್ರೋಫಿ, ತೃತೀಯ ಬಹುಮಾನ 10,000 ನಗದು ಮತ್ತು ಟ್ರೋಫಿ ನೀಡಲಾಗುತ್ತಿದ್ದು, ಈ ಕಬಡ್ಡಿ ಪಂದ್ಯಾವಳಿಯು 2 ದಿನಗಳ ಕಾಲ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು, ಸಂಸದರು, ಸಚಿವರ ಜೊತೆಗೆ ಮಹನೀಯರು ಭಾಗವಹಿಸಲಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಕ್ರೀಡಾಪಟುಗಳು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಕಬಡ್ಡಿ ಪಂದ್ಯಾವಳಿ ಇದೇ ಬರುವ 23-24ನೇ ತಾರೀಕಿನಂದು ಸತ್ಯ ಗಾರ್ಡನ್ನಲ್ಲಿ ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ರಾಜ್ಯಾದ್ಯಂತ ಒಟ್ಟು 25 ತಂಡಗಳು ಭಾಗವಹಿಸಲಿರುವುದು. ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ಪ್ರಪ್ರಥಮ ಬಹುಮಾನವಾಗಿ 50,000 ನಗದು ಮತ್ತು ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 30,000 ನಗದು ಮತ್ತು ಟ್ರೋಫಿ ಮತ್ತು ತೃತೀಯ ಬಹುಮಾನವಾಗಿ 15,000 ನಗದು ಮತ್ತು ಟ್ರೋಫಿಯನ್ನು ನೀಡಲಾಗುವುದು. ಹಲವಾರು ರೀತಿಯ ಸಮಾಧಾನಕರ ಬಹುಮಾನಗಳನ್ನು ಕೂಡ ವಿತರಿಸಲಾಗುವುದು. ಈ ಒಂದು ಪಂದ್ಯಾವಳಿಯನ್ನು ನಡೆಸಲಿಕ್ಕಿರುವ ಉದ್ದೇಶ 3 ಉದ್ದೇಶವಾಗಿದೆ. ಮೊದಲನೆಯದು ಯುವಕರನ್ನು ಆರೋಗ್ಯ ಕ್ಷೇತ್ರದಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವುದು ಈ ಒಂದು ಪಂದ್ಯಾವಳಿಯ ಬಹಳ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತದೆ. ಆರೋಗ್ಯವಂತ ಮನಸ್ಸುಗಳು ನಿರ್ಮಾಣವಾದಾಗ ಆರೋಗ್ಯಕರವಾದಂತಹ ಸಮಾಜದ ನಿರ್ಮಾಣವಾಗುತ್ತದೆ. ಆದ್ದರಿಂದ ಯುವಕರಲ್ಲಿ ಆರೋಗ್ಯದ ಕುರಿತಾದಂತಹ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕ್ರೀಡೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಮಾತ್ರವಲ್ಲ, ಎಲ್ಲ ಕಾಲದಲ್ಲೂ ಕೂಡ ಕ್ರೀಡೆ ದೈಹಿಕ ದಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ಆದ್ದರಿಂದ ಹೆಲ್ತ್ ಸೆಕ್ಟರ್ನಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಎರಡನೇ ಉದ್ದೇಶ, ಇದು ಒಂದು ಗ್ರಾಮೀಣ ಕ್ರೀಡೆಯಾಗಿದೆ. ಈಗ ಕಬಡ್ಡಿ ಎಂಬ ಒಂದು ಕ್ರೀಡೆ ಅದು ತಳಮಟ್ಟದಲ್ಲಿ ಎಷ್ಟು ಬೇರೂರಿದೆಯೋ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ವ್ಯಾಪಕವಾಗಿ ಆಟವಾಡುವಂತಹ ಅಥವಾ ಆಯೋಜಿಸುವಂತಹ ಒಂದು ಆಟವಾಗಿ ಬದಲಾಗಿದೆ. ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಯುವಕರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಕ್ರೀಡೆಯನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಮೂರನೇ ಪ್ರಮುಖ ಉದ್ದೇಶವೇನೆಂದರೆ ಸೊಲಿಡಾರಿಟಿ ಯೂತ್ ಮೂವ್ಮೆಂಟ್ ಬಯಸ್ತದೆ ಏನೆಂದರೆ, ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಇಸ್ಮಾಯಿಲ್ ತೀರ್ಥಹಳ್ಳಿ, ಸ್ಥಾನಿಕ ಅಧ್ಯಕ್ಷ ಹಾಗೂ ಸಹ ಸಂಚಾಲಕ ಡಾಕ್ಟರ್ ವಸೀಂ ಅಹಮದ್, ಸೈಯದ್ ತನ್ವೀರ್, ನೂರ್ ಮಹಮ್ಮದ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ವಿಶ್ವವಿದ್ಯಾಲಯದ 16ನೇ ಸಂಸ್ಥಾಪನಾ ದಿನಾಚರಣೆ. ವಕ್ಫ್ ಹಟಾವೋ ರೈತ ಬಚಾವೋ ಎನ್ ಶಂಕರಪ್ಪ. ಸಿಂಧನೂರಿನಲ್ಲಿ ಡಿಸೆಂಬರ್ 15ಕ್ಕೆ ಕೃಷಿಕ ಸಮಾಜದ ಚುನಾವಣೆ. ಸಹಾಯಕ ಕೃಷಿ ನಿರ್ದೇಶಕ ನಜೀರ್ ಅಹಮದ್. ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಸಲು ಸಿಎಂಗೆ ಮನವಿ.
ಸರ್ಕಾರಿ ಇಲಾಖಾ ಕಚೇರಿಗಳಿಗೆ ಸಂವಿಧಾನ ಪೀಠಿಕೆ ಫಲಕಗಳ ಪೂರೈಕೆ ಸಂಗೊಳ್ಳಿ ಸೋಮಣ್ಣ. ಮಾನ್ವಿಯಲ್ಲಿ ಬಿಜೆಪಿ ಪಕ್ಷದಿಂದ ವಕ್ಫ್ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಿನಲ್ಲಿ ಹೋರಾಟ. ನವೆಂಬರ್ 27ರಿಂದ ಎಐಡಿಎಸ್ಒ 10ನೇ ಅಖಿಲ ಭಾರತ ವಿದ್ಯಾರ್ಥಿ ಸಮ್ಮೇಳನ. ಶಿಲ್ಪಾ ಬಿಕೆ. ಸಿಂಧನೂರಿನಲ್ಲಿ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳಾ ಕಬಡ್ಡಿ ಕ್ರೀಡಾಕೂಟಕ್ಕೆ ರಾಯಚೂರು ವಿಶ್ವವಿದ್ಯಾಲಯದ ಕಬಡ್ಡಿ ಮಹಿಳಾ ತಂಡ ಆಯ್ಕೆ. ಕೆಪಿಎಸ್ವಿಎಸ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ. ಮತ್ತು ನವೆಂಬರ್ 23-24ರಂದು ಸಿಂಧನೂರು ಸತ್ಯ ಗಾರ್ಡನ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಅಮೋಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು. ಮಮ್ಮಿ ಡ್ಯಾಡಿ ಫ್ಯಾಷನ್ಸ್, exclusive ready-made dresses, kids wear, ladies wear and sarees showroom. Address SNT Complex, Mini Talkies, South Kacheri Road, Raichur. ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ? ಅದರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ? ಇನ್ಕಮ್ ಏನು ಬರ್ತಿಲ್ವಾ? ಬರೋ ಸಂಬಳದಲ್ಲಿ ಜೀವನ ನಡೆಸಕ್ ಆಗ್ತಿಲ್ವಾ? ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆನಾ? ಹಾಗಾದ್ರೆ ಚಿಂತೆ ಬಿಟ್ಬಿಡಿ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಬನ್ನಿ. ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ. ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ 1 ಸರ್ವಿಸ್ ಕೊಡ್ತಾರೆ. ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ, ನಿಮ್ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ, ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು, ಮಾನ್ವಿ, ಹಟ್ಟಿ, ಕವಿತಾಳ ಹಾಗೂ ಶಹಾಪುರ. ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು. ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ. ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ.